ಆಸ್ ಫಾರ್ ಎಸ್ ಪಾಸಿಟಿವ್ ಆಗಿದೆ ಪಾಸಿಟಿವ್ ಮಾತಾಡ, ನೆಗೆಟಿವ್ ಬರುತ್ತೆ ಬಂದು ಬಾಣ ಹೋಗ್ತಾರೆ ಬಂದು ವಾಪಸ್ ಅವ್ರಿಗೆ ಹೋಗ್ಬೋದು. ಸೊ ಅವರ ಅಂದರೆ ಮೆಡಿಟೇಷನ್ ಒಂದು, ಇನ್ನೊಂದು ನಾನು ಸತ್ಸಂಗ ಅಂತ ಕರೆಯಲ್ಲ, ದಟ್ ಇಸ್ ಎ ಓಲ್ಡರ್ ಟರ್ಮ್. ಒಂದು ಆ ಗ್ರೂಪ್ ಪಾಸಿಟಿವ್ ಗ್ರೂಪ್ ಜೊತೆ ಇದ್ದರೆ ಕಮ್ಯೂನ್ ಅಂತ ಏನು ಹೇಳ್ತೀವಿ ಅದನ್ನು ನೀವೇ ಕ್ರಿಯೇಟ್ ಮಾಡ್ಬೋದು. ಅರ್ಥ ಆಯ್ತು. ಆಮೇಲೆ ಮನೆಯಲ್ಲಿ ನಿಮ್ಮನ್ನ ಅಲ್ಲೆಲ್ಲ ಉಪದೇಶ ಮಾಡಕ್ಕೆ ಹೋಗ್ಬೇಡಿ. ಮನೆ ಒಳಗಡೆ ಹೆಂಡತಿ ಅಮ್ಮ ಹೀಗಿದ್ದಾರೆ, ನನ್ನ ಮಗ ಯಾವಾಗಲೂ ನಾನು ಉಪದೇಶ ಮಾಡೋಕ್ಕೆ ಹೋದರೆ ನೀನು ಆಚೆ ಇಟ್ಕೋಲ್ಲ ಇಲ್ಲೇ ಬೇಡ. ಯು ಹ್ಯಾವ್ ಟು ಬಿ ಎ ಹಸ್ಬೆಂಡ್, ಯು ಹ್ಯಾವ್ ಟು ಬಿ ಎ ಫಾದರ್, ಯು ಕ್ಯಾನ್ ನಾಟ್ ಬಿಕಮ್ ಎ ಪ್ರೀಚರ್. ಓಕೆ, ಯು ಹ್ಯಾವ್ ಎ ಫ್ರೆಂಡ್ಸ್, ವಿ ಆರ್ ಆಲ್ ಫ್ರೆಂಡ್ಸ್ ಅಲ್ಲ, 10 ಜನ ಫ್ರೆಂಡ್ಸ್ ಇದ್ದೀವಿ. ದಿಸ್ ಇಸ್ ಅ ಝೋನ್ ವೇರ್ ವಿ ಡಿಸ್ಕಸ್ ಅಬೌಟ್ ಚರ್ನ್ ಮಂಥನ. ನೀವೊಂದು ಏನೋ ಕೇಳಿದ್ರೆ ಅವ್ರು ಹಿಂಗೆ ಹೇಳೋದು ಆಯ್ತಾ, ಈಗ ಆಗ್ತಾ ಇರೋದೇನು, ದಿಸ್ ಇಸ್ ವಾಟ್ ಹ್ಯಾಪನ್ ಆ್ಯಂಡ್ ಇನ್ ದಿಸ್ ಸಮಥಿಂಗ್ ವಿಲ್ ಕಮ್, ದಟ್ ಇಸ್ ವಿವೇಕ. ಮನೆಗೆ ಹೋಗ್ಬಿಟ್ಟು ಈಗ ನಿಮ್ಗೆ ಗೊತ್ತಾಯ್ತಪ್ಪ ಅಂತ ಶುರು ಮಾಡ್ಬೋದು. ಫಸ್ಟ್ ಥಿಂಗ್ ಇದು ಅವ್ರು ಡಿಸ್ಕರೇಜ್ ಮಾಡೋದು ಫಸ್ಟ್ ಅವರೇ. ಇದು ನಿಮ್ಮ ಪರ್ಸನಲ್. ಒಂದು ಹೇಳ್ತೀನಿ, ಆಲ್ ಡ್ಯೂ ರೆಸ್ಪೆಕ್ಟ್, ಇದು ಲೀಡರ್ಶಿಪ್ ಲೆವೆಲಲ್ಲಿ ಯಜಮಾನ ಅನ್ನೋದು ಬಿಟ್ಟು ನಿಂತ್ಕೊಳ್ಳೋದೇ ಇದ್ದಾರೆ. ಕೇಳಿ, ಇವರು ಯಜಮಾನ ಫ್ಯಾಮಿಲಿ ಗಟ್ಟಿ ಯು ಟೇಕ್ ಇನಿಷಿಯೇಟಿವ್, ಯು ಸ್ಟ್ಯಾಂಡ್ ಫರ್ಮ್. ಅವಾಗ ಏನಾಗ್ತಾರೆ, ನಿಮ್ಮಲ್ಲಿ ಇರೋ ಒಂದು ಇನ್ನೂ 10 ಯಜಮಾನರು ಒಪ್ಕೋತಾರೆ. ನಾವೇನು ಮಾಡ್ತೀವಿ, ಎಲ್ಲೋ ನಾನು ಯಜಮಾನ ಯಾಕೆ ಇಷ್ಟ ಇಲ್ಲಪ್ಪ, ಯಾರೋ ಮಾತು ಕೇಳ್ಕೊಂಡು ಇಟ್ಬಿಡ್ತೀನಿ, ಬಿಕಾಸ್ ಐ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಮೈ ಆ್ಯಕ್ಷನ್. ಪ್ಲೀಸ್ ರಿಮೂವ್ ದಟ್. ಬಿಕಮ್ ಯಜಮಾನ, ಬಿಕಮ್ ಲೀಡರ್, ಟೇಕ್ ಆಯ್ತು, ಕೆಟ್ಟದ ನನ್ನ ಒಳ್ಳೆಯದಾದ ಮಿರಾಕಲ್ ಸರ್, ಮಿರಾಕಲ್ ಆಗುತ್ತೆ ನೋಡಿ. ಡಿಸಿಷನ್ ತಗೊಳ್ಳಿ, ರಿಸ್ಕ್ ಡಿಸಿಷನ್ ತಗೊಳ್ಳಿ, ಸ್ಟ್ಯಾಂಡ್ ಬೈ ಇಟ್. ಯಾವುದೋ ಒಂದು ನಿಮಗೆ ಇಂಟ್ಯೂಷನ್ ಲೆವೆಲ್ ಅನ್ಸುತ್ತೆ, ಇದು ತೊಗೊಂಡ್ರೆ ನನಗೆ ಪ್ರಾಫಿಟ್ ಆಗುತ್ತೆ ತೊಗೊಳ್ಳಿ. ಬೇರೆಯವ್ರು ನಿಮ್ಗೆ ಡಿಸ್ಕರೇಜ್ ಮಾಡ್ತಾರೆ, ಯಾಕೆ ಗೊತ್ತಾಗುತ್ತೆ, ಯಾರು ಕನೆಕ್ಷನ್ ಇಲ್ಲ, ನೆಕ್ಸ್ಟ್ ಒಂದು ವಾರ ಒಂದು ತಿಂಗಳಿಗೆ ರೋಡ್ ಆಗ್ಬಿಡುತ್ತೆ. ಎಷ್ಟೊಂದು ಇನ್ಸ್ಟೆನ್ಸಸ್ ಇದೆ ಈಗ ಅಲ್ವಾ. ಇನ್ಸ್ಟಿಂಕ್ಟ್ ಹೇಳುತ್ತೆ, ಗೋ ಬೈ ಇನ್ಸ್ಟಿಂಕ್ಟ್, ಟೇಕ್ ಡಿಸಿಷನ್. ನಿಮ್ಮ ಮನೇಲಿ ಅಷ್ಟೇ, ನಿಮ್ಮ ಮನೇಲಿ ಇದ್ದಾರೆ, ಯಾರು ಗಟ್ಟಿ ತಂದೆಯಿಂದ ತಗೊಳ್ಳೋದೇ ಇದ್ರೆ ಯಾರು ಇಲ್ಲ, ಗಂಡ ಹೆಂಡತಿ ಇದರಲ್ಲೂ ಗಟ್ಟಿತನ ಇರಬೇಕಲ್ಲ. ಸಂಸಾರ ಅಂದರೆ ಗಂಡ ಹೆಂಡತಿ ಯಾರೋ ಒಬ್ಬರು ಗಟ್ಟಿ ಇರುತ್ತೆ. ಅಟ್ಲೀಸ್ಟ್ ಹೆಂಡತಿ ಗಟ್ಟಿ ಇದ್ರೆ ಅವ್ರ ಮಾತು ಕೇಳಿ. ಶಿವರಾಜ್ ಕುಮಾರ್ ಹೋಗಿದ್ದಾರೆ ಬೆಳ್ಳಿ ಹೆಜ್ಜೆ, ನಾವು ಕ್ಲಿಯರ್ ಆಗಿರ್ಬೋದು. ನಮ್ಮ ತಂದೆಯವ್ರನ್ನ ನೋಡ್ಕೊಂಡಿದ್ದು ನಮ್ಮ ತಾಯಿ ಫುಲ್ ಡಿಸಿಷನ್ ತಗೊಂಡು ಅವ್ರನ್ನೆಲ್ಲ ಕಂಪ್ಲೀಟ್ ಅವರೇ ನೋಡ್ಕೊಂಡು, ನಾನು ಹೇಳ್ತೀನಿ ಹಂಗೆ ನನಗೆ 10 ಸಾವಿರ ಬೇಕು, 10 ಸಾವಿರ ಕೊಡೋ ಮಾತು. ಇಟ್ಸ್ ಈಸಿ ನೋಡಿ, ನನಗೇನು ಬೇಕಿಲ್ಲ, ನನ್ನ ಕೆಲಸ ಏನು ಆ್ಯಕ್ಟಿಂಗ್ ಮಾಡೋದು ಆರಾಮಾಗುತ್ತೆ. ಈ ಸಂಬಡಿ ಈಸ್ ಟೇಕಿಂಗ್ ಕೇರ್ ಆಫ್ ಯುವರ್ ಫಾರ್ಚೂನ್, ಕ್ರೋರ್ಸ್ ಆಫ್ ರುಪೀಸ್ ಫಾರ್ಚೂನ್. ಅದರ್ವೈಸ್ ಇದು ಯಾರಿಗೋ ದಾನ ಮಾಡ್ಕೊಂಡು ಇವನು ಅವ್ರು ಇನ್ನೇನೋ ಮಾಡ್ಕೊಂಡು ಗೊತ್ತಲ್ಲ. ಸೊ ಅಟ್ಲೀಸ್ಟ್ ಒಬ್ಬ ಸ್ಟ್ರಾಂಗ್ ಆಗಿರೋ ಎಲಿಮೆಂಟಿಗೆ ಅವರು ಅಧಿಕಾರ ಕೊಟ್ಟಾಗ ಆ ಒಂದು ಯೂನಿಟ್ ಚೆನ್ನಾಗಿರುತ್ತೆ. ಇಟ್ಸ್ ನಾಟ್ ದಟ್ ಅ ಹೋಲಿ ಹಸ್ಬೆಂಡ್ ಶುಡ್ ಬಿ ಎ ಲೀಡರ್. ಹಸ್ಬೆಂಡ್ ನಿನ್ನ ಕ್ಷೇತ್ರದಲ್ಲಿ ನಿಮ್ಗೆ ದೊಡ್ಡದಾಗೆ ಬೆಳಿ, ಆದರೆ ನಿಮ್ಮ ಫೈನಾನ್ಸ್ ವಿಷಯದಲ್ಲಿ, ಎಸ್ಪೆಷಲಿ ಯು ಆರ್ ಟಾಕಿಂಗ್ ಆಫ್ ಲಾ ಆಫ್ ಅಟ್ರಾಕ್ಷನ್, ಫೈನಾನ್ಸ್ ವಿಷಯದಲ್ಲಿ ಹೇಳಿ. ನಾವು ಶ್ರೀನಾಥ್ ಇದ್ದಿದ್ದು ಎಥಿಕಲ್ ಲೆವೆಲ್ ಈಗ ಕಾಸ್ಟ್ ಇದೆ, ಜನ ಅಟ್ ಎನಿ ಕಾಸ್ಟ್ ಮಾಡಬೇಕು ಅನ್ನೋರು ಇದ್ದಾರೆ. ಬಟ್ ಆದ್ರೂ ಕೂಡ ವೆನ್ ಇಟ್ ಕನೆಕ್ಟ್ಸ್ ಟು ಐಶ್ವರ್ಯ, ಐಶ್ವರ್ಯ ಅಂದರೆ ಒಂದು ಆರೋಗ್ಯ, ಐಶ್ವರ್ಯ ತಾನೆ ಕರೆಕ್ಟಾ, ಫ್ರೆಂಡ್ಶಿಪ್, ಗುಡ್ ಫ್ರೆಂಡ್ಸ್ ಐಶ್ವರ್ಯ, ಗೊತ್ತಾಯ್ತಾ, ಗುಡ್ ಮೈಂಡ್ ಸೆಟ್, ಗುಡ್ ಹಾರ್ಟ್, ಇದೆಲ್ಲ ಐಶ್ವರ್ಯಗಳೇ. ನಾವು ಅಂದ್ಕೊಳ್ತೀವಿ ಬರೀ ಆರೋಗ್ಯ ಐಶ್ವರ್ಯ ಅಲ್ವಾ, ಇದನ್ನ ಐಶ್ವರ್ಯ. ಸೊ ಫಸ್ಟ್ ಈಸ್ ವರ್ಕ್ ಆನ್ ಯುವರ್ ಹೆಲ್ತ್, ವರ್ಕ್ ಆನ್ ಯುವರ್ ಹ್ಯಾಬಿಟ್ಸ್, ವರ್ಕ್ ಆನ್ ಯುವರ್ ಫ್ರೆಂಡ್ಶಿಪ್ ಸರ್ಕಲ್, ವರ್ಕ್ ಆನ್ ಯುವರ್ ನಿಮ್ಮ ಫ್ಯಾಮಿಲಿನೂ ಅಷ್ಟೇ. ನೀವು ಗಟ್ಟಿಗೆ ನಾವು ನಿಂತ್ಕೊಳ್ಳೋದೆ ಕಷ್ಟ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್, ಯು ಹ್ಯಾವ್ ಟು ಟೇಕ್ ಡಿಸಿಷನ್. ನೀವು ಕಷ್ಟ ಬಂದಾಗ ಓಡೋಗ್ಬೇಕು, ನನಗೂ ಇದು ಸಮಾಧಾನ ಇಲ್ಲಪ್ಪ ಅಂತ, ಯು ಹ್ಯಾವ್ ಟು ಸ್ಟ್ಯಾಂಡ್. ಎಂಪ್ಲಾಯೀಸ್ಗೂ ಅಷ್ಟೇ, ನೀವು ದುಡ್ಡಿಲ್ಲ ಈ ತಿಂಗಳು ಸಂಬಳ ಕೊಡೋದು ನಿಮಗೆ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂದರೆ ಯಾರು ಇರ್ತಾರೆ? ಕಷ್ಟ ಅಂದರೆ ಸಾಲ ಮಾಡಬೇಕಾಗುತ್ತೆ, ಸಾಲ ಮಾಡಿ ಕೊಡಿ, ತಿಳಿಸಿ. ದಟ್ ಟೈಮ್ ಯು ಹ್ಯಾವ್ ದ ಕೆಪಾಸಿಟಿ ಟು ಟೇಕ್ ಸಮ್ ರಿಸ್ಕ್. ಸೊ ಎಂಟರ್ಪ್ರಿನರ್ಗಳು ಪ್ರತಿಯೊಬ್ಬರು ಆಫೀಸ್ಗಳು ಕ್ಲೋಸ್ ಮಾಡ್ಕೊಂಡು ಹೋದರೆ ಆಗೋದು. ಸೊ ಲೀನ್ ಪೀರಿಯಡಲ್ಲಿ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿರೋ ಟೈಮಲ್ಲಿ ಒದ್ಕೊಂಡು ಬರುತ್ತೆ. ಏನಪ್ಪ ಕೆಲವು ಮಿನಿಮಮ್ ಓವರ್ ಹೆಡ್ಸ್ ಇಟ್ಕೊಂಡ್ಬಿಡ್ತೀನಪ್ಪ, ನನಗೆ ಮಿನಿಮಮ್ ಓವರ್ ಹೆಡ್ಸ್ ಇಟ್ಕೊಂಡ್ರೆ ಮಿನಿಮಮ್ ಆ ರೇಟಲ್ಲೇ ಇರಬೇಕು. 10% 90% ಕೆಲಸ ಮಾಡ್ತಾರೆ ಕೆಲವರು. ನಮ್ಗೆ ಏನು ಮುಂಚೆಯಿಂದಲೂ ಕೂಡ ಒಂದು ಮೈಂಡ್ ಸೆಟ್ ಇದೆ, ಯು ಸೆಟ್ ಯುವರ್ ಪ್ರಾಫಿಟ್ ಮಾರ್ಜಿನ್, ಯು ವಿಲ್ ಗೆಟ್ ಇಟ್. ವೈ ಐ ನೀಡ್, ಬಿಕಾಸ್ ಐ ಹ್ಯಾವ್ ಎ ಬಿಗ್ ಸೆಟಪ್.
ಏನು ಸರ್, ಇಷ್ಟೊಂದೆಲ್ಲ ನೋಡಿಕೊಂಡು ಆದ್ಮೇಲೆ ಬರೋದು ಅಷ್ಟೇನೆ. ಇಲ್ಲ ನಾನು ಗ್ಯಾರೇಜಲ್ಲೇ ಇರ್ತೀನಿ, ನಾನು ಗ್ಯಾರೇಜಲ್ಲೇ ಇರ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರಿಸ್ಕ್ ಯು ಟೇಕ್ ಆ್ಯಂಡ್ ವಿಜುವಲೈಸೇಷನ್ ಯು ಡೂ ಇಟ್ ಆ್ಯಂಡ್ ಥಾಟ್ಸ್ ಯು ಕ್ಯಾರಿ ಆ್ಯಂಡ್ ದ ಫ್ರೆಂಡ್ಸ್ ಯು ಹ್ಯಾವ್ ಇಟ್. ಎವ್ರಿ ಡೇ ಸ್ಯಾಟರ್ಡೇ ಸಂಡೇಸು ಕೆಲವು ನೋಡಿ ಕೆಲವು ಅಡ್ಡಗಳಿದ್ದಾವೆ, ಅಲ್ಲಿ ಇಲ್ಲಿ ಚಕ್ರಗಳ ಥರ 1, 2, 3 ಆದ್ರೆ ಅಲ್ಲಿ ಪೆಗ್ ಇರ್ತವೆ. 1 ಪೆಗ್, 2 ಪೆಗ್, 3 ಪೆಗ್. ಇಲ್ಲಿಂದ ಪೆಗ್ ಸಾಹಸಕ್ಕೆ ಹೋಗಿರುತ್ತೆ 7-8ಕ್ಕೆ. ಅರ್ಥ ಆಯ್ತಲ್ಲ, ಅದು ಒಂದರಲ್ಲಿ ಮಾತಾಡಿದ್ದು 7ರಲ್ಲಿ ಇರೋಲ್ಲ, ಇನ್ನೇನೋ ಆಗಿರುತ್ತೆ, ಏನೇನೋ ಮಾತಾಡ್ತಿರ್ತಾರೆ. ಅದು ನಾನು ಹೇಳ್ದಕ್ಕಿದ್ರು ಬರೋಕ್ಕೆ ಮುಂಚೆ, ನೀವು ಮೂರರಿಗೆ ನಮಸ್ಕಾರ ಮಾಡೋದು ಬಂದ್ಬಿಡಿ, ಅದನ್ನು ಖಾಲಿ ಮಾಡಿ ಅನಾಹುತದಲ್ಲಿ ನಿಂತೋಗ್ಬಿಡಿ. ತಮಾಷೆಗೆ ಹೇಳ್ತಾ ಇದ್ದೀನಿ, ಕರೆಕ್ಟ್. ಟೂ ಮಚ್ ಯಾವುದೋ ಕರೆದಿರ್ತಾರೆ, ಬಿಟ್ಟಿ ಇದೆ, ಡೋಂಟ್ ಡೂ ಎನಿ. ಯಾವುದಕ್ಕೆ ಆಗಿ ಹಿತ ಬುದ್ಧ ಹೇಳಿದ್ರೆ ಹಿತ ಅಮೃತನೇ ಜಾಸ್ತಿ ತಿಂದು ಸಾಗುತ್ತಾರೆ. ಎಲ್ಲ ಪಾರ್ಟಿ ಕರೀತಾರೆ, ಹೌದಪ್ಪ ಇದಕ್ಕೆ ಫೈನ್. ಅದು ಕೆಟ್ಟದ್ದು ಒಳ್ಳೇದಾಗೆ ಸುಧೀಂದ್ರ ಅವ್ರು ಬರುತ್ತೆ ಎಥಿಕ್ಸ್, ಕೆಟ್ಟದ್ದು ಒಳ್ಳೇದು ಮತ್ತೆ ಇವ್ರಿಗೂ ಇರ್ತಾರೆ. ತಲೆ ತಿಂದಿದ್ದು ಸರ್, ಇದೆಲ್ಲ ಆಗುತ್ತಲ್ಲ. ನಾವು ಒಂದು ವ್ಯವಹಾರದಲ್ಲಿ ಇರೋರು ಇವೆಲ್ಲ ಮಾಡದೆ ಇರೋಕ್ಕಾಗಲ್ಲ. ನಾವು ಕೆಲಸದವ್ರ ಜೊತೆ ಕೂತ್ಕೋಬೇಕು, ಮಾಡಿ ಡ್ರಾಮಾ ಮಾಡಬೇಕು. ಯು ಹ್ಯಾವ್ ಟು ಅಂದರೆ ಆ ಜಾಗ ಯಾವಾಗ ಖಾಲಿ ಮಾಡಬೇಕು, ಆ ಜಾಗ ಖಾಲಿ ಮಾಡಬೇಕು, ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಬೇಕು ಅಂತ. ಟಚ್ ಇಟ್. ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಹತ್ರ ಏನು ಹೋಗಬೇಕು, ಅವ್ನು ಏನು ಗೊತ್ತಿಲ್ಲ. ಫಾರ್ ಪ್ರೆಸಿಡೆಂಟ್ ಆಫ್ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ, ಐ ಹ್ಯಾವ್ ಅ ಬಿಗ್ ಮ್ಯಾನ್, ಐ ಹ್ಯಾವ್ ಅ ಬಿಗ್ ಆಫೀಸ್. ಚೈಲ್ಡ್ಹುಡ್ ಫ್ರೆಂಡ್ ನಾವೆಲ್ಲ ಇಂಪಾರ್ಟೆಂಟ್ ಅಲ್ಪ, ನೀನು ನನ್ನ ಫ್ರೆಂಡ್ ಅಷ್ಟೇ, ಬಾರ ಹೋಗು ಅಂತ. ಅಂಥವನ ಹತ್ರ ಒಂದು ಕಡೆ ಸೇರಿರ್ತೀನಿ. ನೀವು ಆ ಲೆವೆಲಲ್ಲಿ ಇಲ್ಲಪ್ಪ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಆ ಜಾಗಕ್ಕೆ ಬಾಯ್ ಬಾಯ್ ಅಂದ್ಬಿಟ್ಟು. ಸೊ ಯು ಆರ್ ದ ಚೂಸರ್. ಬಟ್ ಅಲ್ಲಿ ಓವರ್ ಸ್ಟೇ ಮಾಡಿದಾಗ ಕೆಲವರು ನೋಡಿದ್ದೀವಿ, ಓನ್ಲಿ ದ ಅಡ್ಡ ಚೇಂಜಸ್, ದ ಸೇಮ್ ಥಿಂಗ್ ದೇ ಡು ಇಟ್. ದೇ ಪ್ಲೇ ಕಾರ್ಡ್ಸ್, ಡೂ ದ ಸೇಮ್ ಥಿಂಗ್, ಓನ್ಲಿ ಪ್ಲೇಸ್ ಮಾತ್ರ ಬದಲಾವಣೆ ಆಗ್ತಾ ಅಲ್ಲಿ. ವಾಟ್ ಆರ್ ದ ಯೂಸ್? ಜಸ್ಟ್ ಇಮ್ಯಾಜಿನ್, ಆ ಬ್ಯಾಂಕಾಕ್ ಹೋದ್ರು ಅದೇ, ಫಾರ್ಮ್ ಹೌಸ್ಗೆ ಹೋದ್ರು ಅದೇ, ನಂದಿ ಹಿಲ್ಸ್ಗೆ ಹೋದ್ರು ಅದೇ. ಸೊ ವಾಟ್ ಈಸ್ ಯುವರ್ ಟೈಮ್ ಪಾಸ್ ಆಕ್ಟಿವಿಟೀಸ್, ಎಸ್ಪೆಷಲಿ ಫಾರ್ ದ ಪೀಪಲ್ ಆಫ್ಟರ್ 45? ಪ್ಲೀಸ್ ಬಿ ಕೇರ್ಫುಲ್. ಈವನ್ ಅ ಮ್ಯಾರೇಜ್ ಅಲ್ಲೂ ಟೈಮ್ ಪಾಸ್ ಅಂತ ಶುರು ಆಗುತ್ತೆ, ಏನು ಅದರ್ ಇಂಟ್ರೆಸ್ಟ್, ಬಿಕಾಸ್ ಯು ಆರ್ ಆಲ್ರೆಡಿ ಸೆಟಲ್ ದಟ್ ಈಸ್ ಗಾಟ್ ಇಟ್. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಟೈಮ್ ಪಾಸ್ ಆಕ್ಟಿವಿಟೀಸ್. ಈಗ ನಾನು 6 ಗಂಟೆ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, 9 ಗಂಟೆವರೆಗೂ ಆ ಸೀರಿಯಲ್ ನೋಡೋದು ನನಗೆ ಇಷ್ಟ ಇಲ್ಲ. 3 to 4 hours ವಾಟ್ ಯು ಡೂ. ಸೊ ಯು ವಿಲ್ ಡೆವಲಪ್ ಎ ಸಂಘ. ಓಕೆ, ಅದು ಬೇಕಾದ್ರೆ ಪತ್ರಿಕೆ ಹಿಡಿತಾರ ಸಂಘ ಬೇಕಾದ್ರೆ ಹಾಕೋಬಹುದು. ಓಕೆ, ರಥದೃಶ್ಯ ಸಂಘ, ಅಲ್ಲೊಬ್ರು ಬೈಯಕ್ಕೆ ನೋಡಿ ಇನ್ನೊಂದು ತಂದು ಕಳಿಸಿದ್ದು ಬೇಡ ಅಂತ ಅಹಂಕಾರ. ಇವನೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಈ ರೀತಿ ಸಂಘಗಳು ಕ್ರಿಯೇಟ್ ಆಗಿ ಆ ಸಂಘಗಳಲ್ಲಿ ಪ್ರತಿಷ್ಠೆ ಶುರು ಆಗುತ್ತೆ. ಅವರು ಟೂರ್ಗಳು ಅದು ಇದು ಮಾಡ್ತಾರೆ. ಸೊ ಇದು ಒಂದು ಸಂಘ. ಇನ್ನೊಂದು ಸಂಘಗಳಿದೆ, ಅದು ಆ ಜೊತೆಯಲ್ಲಿರೋ ಆ ಥರ ಮಾಡಬೇಕು. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಸಂಘ. ಒಂದು ಈಸ್ ಯುವರ್ ಓನ್ ಸೆಲ್ಫ್, ದೆನ್ ಸಂಘ. ಸಮಾಸದಿಂದ ಬಿ ವಿತ್ ಐ ಆಮ್ ನಾಟ್ ಕ್ಲೀನ್. ರಾಕ್ಷಸರು ಬರೋಲ್ಲ ನಿಮ್ಮ ಜೀವನದಲ್ಲಿ, ಬರ್ತಾರೆ, ಹೇಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು. ವೈ ವಿಜಯ್ ಮೇಲ್ಯಾಕೆ ಓನ್ಲಿ ಬಿಕಮ್ ಕ್ಲೋಸ್ ಟು ಶ್ರೀ ಆ ಲೆವೆಲಲ್ಲಿ ಇವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಅವ್ರು ಬಿಡಬೇಕು, ಇರೋದು ಬಿಟ್ಟಿದೆ. ಅದು ರೆಕಾರ್ಡ್ ಹೇಳ್ತೀವಿ ಇವೆಲ್ಲ, ನನಗೆ ತೊಂದರೆ ಇಲ್ಲ. ಯಾಕಂದರೆ ವೈ ಈ ರೆಸಲ್ ಕಮ್ ಟು ಪೀಪಲ್ ಲೈಕ್ ಪ್ರೇಮ್ ಕುಮಾರ್ ಶ್ರೀನಾಥ್ ಇಸ್ ಡೂಯಿಂಗ್ ಗುಡ್ ವರ್ಕ್, ವೈ ನಾಟ್ ಹಾರ್ಮ್ ದೇರ್. ಇದು ಆ ಲೆವೆಲ್ ದೊಡ್ಡದು ಮಧ್ಯದ ದೊರೆಗಳು ಎಷ್ಟೊಂದು ದೊಡ್ಡ ಕೊಡ್ತಾ ಇರ್ತಾರೆ. ಆ ಲಿಕ್ವರ್ ಬ್ಯಾರಲ್ಸ್ ಡೊನೇಟ್ ಲಾಡ್ ಆಫ್ ಮನಿ ಇಂಟು ಬಿಗ್ ಮಟಾಸ್. ಅವ್ರು ಹೇಳ್ಬಾರ್ದು ಅರ್ಥ ಶೌಚ ಅಂತ ಹುಡ್ಕೋಕ್ ಹೋದ್ರೆ ಅವರೆಲ್ಲ ಯಾರು ದುಡ್ಡೇ ಸಿಗಲ್ಲ. ಪ್ರೇಮ್ ಕುಮಾರ್ ಶ್ರೀನಾಥ್ ಅವ್ರದ್ದು ಒಂದು 10,000 ಸಿಗುತ್ತೆ, ಅವ್ರ ಕಡೆ ಒಂದು 10 ಕೋಟಿ ಸಿಗುತ್ತೆ. ಅರ್ಥ ಶೌಚ ಹುಡುಕಿಲ್ಲ ಅಲ್ಲಿ. ದಟ್ ಮೀನ್ಸ್ ದ ಮೂಲ ಆಫ್ ಯುವರ್ ಅರ್ಥ ಇಸ್ ಆಲ್ಸೋ ರಾಂಗ್. ನೋ, ನೀನು ಅದು ಶೌಚ, ಅದು ರಾಂಗ್ ಮೂಲದಿಂದ ಬಂದು ನಾನು ಒಳ್ಳೇದು ಮಾಡ್ತೀನಿ ಅದರಿಂದ, ನಾನು ಅದಕ್ಕೆ ವಾಶ್ ಮಾಡಿ. ಅವರು ಹೇಳ್ಕೊಳ್ಳೋದೇನು, ನಾನು ಕೊಟ್ಟಿರೋದ್ರಿಂದ ಇವರು ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಬರುತ್ತಾರೆ. ನೋಡಿ ಅದು ಹೆಂಗಿದೆ ಕರ್ಮ. ಇವ್ನು ಯಾವುದೇ ರೀತಿ ಸಂಪಾದನೆ ಮಾಡಿ, ಈಗ ಬಿಡಿಯಿಂದ ಒಂದು ಕಂಪನಿ ಓಪನ್ ಮಾಡ್ತಾರೆ, ಅವ್ನು ಶ್ರೀಮಂತ ಆಗ್ತಾನೇ ಇರ್ತಾನೆ. ಲಿಕ್ಕರ್ ಅವ್ನು ಶ್ರೀಮಂತ ಆಗ್ತಾನೇ ಇರ್ತಾನೆ. ಅವ್ನು ನೋಡಿ ಅವ್ನು ಚಿಕ್ಕ ಮಟ್ಟ ದಾನ ಮಾಡ್ತಾ ಇರ್ತಾನೆ. ಅದೇನೋ ಗೊತ್ತಿಲ್ಲ, ಟ್ಯಾಕ್ಸ್ ರೂಲ್ಸ್ ಅಥವಾ ಐ ಡೋಂಟ್ ನೋ ವಾಟ್ ಇಸ್ ದ ಕನೆಕ್ಷನ್. ಪ್ಲೀಸ್
ನಾವು ನೀವು ಕೂತಿರೋದು ಆ ಲೆವೆಲ್ಗೆ ಹೋಗೋದು ಬೇಡ. ಇವ್ರು ಹೇಳೋದಲ್ಲ, ಆ ಮಟ್ಟಕ್ಕೆ ಹೋಗಬೇಕು ಅಂದರೆ ಅವರು 35-40 ವರ್ಷಗಳಿಂದ ಅವರ ಅನುಭವ ಮತ್ತೆ ಬೆಂದಿದ್ದಾರೆ. ಅದನ್ನು ಆಮೇಲೆ ಆಂಟೋನಿಯೋ ನಾನು ಮಾತಾಡ್ತಾ ಇರೋದು ಅವ್ರು ನಗು ಬಂತು. ಯಾವ ಗೋಲಿ ಆಟ ಆಡೋದಿಲ್ಲ, ಗೋಲಿ ಆಟ ಆಡೋದು ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದರೆ ನಾವಿನ್ನೂ ಆ ಲೆವೆಲಲ್ಲಿ ನಾನು ಕ್ರಾಸ್ ಆಗಿದ್ದೀನಿ ಅಂತ ನಾನು ಹೇಳ್ಬಾರ್ದು. ಯಾಕಂದ್ರೆ ನಾನು ಕ್ರಾಸ್ ಆಗಿದ್ರು ಸಹ ನನ್ನ ಸುತ್ತಮುತ್ತ ಇರೋ ಸಮೂಹ ಗೋಲಿ ಆಡ್ತಾ ಇದ್ದೀನಿ, ಬುಗ್ರಿ, ಚಿನ್ನಿದಾಗಲು ಆ ಆಟಗಳನ್ನ ನಾವು ಹೆಂಗೆ ಆಡಬೇಕು ಅಂತ ಹೇಳ್ಕೊಡ್ಬೇಕಾಗ್ತದೆ. ಇಲ್ಲ ಅಂದರೆ ಮುಂದೆ ಲೆವೆಲ್ಗೆ ಹೋಗೋದೇ ಇಲ್ಲ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಟು ದ ಪರಮಾಂಸ ಆ್ಯಂಡ್ ಪರಬ್ರಹ್ಮ ಅನ್ನೋದು ಅರ್ಥ ಮಾಡ್ಬೋದು. ಅಟ್ ದಿ ಎಂಡ್ ಆಫ್ ದಿ ಡೇ ಮಾಯಾ. ಬಟ್ ಒಂದು ರೆಕಾರ್ಡ್ ಪರ್ಪಸ್ಗೆ ಒಂದು ಡ್ರೀಮ್ ಹೌಸ್ ಕಟ್ಟಿ ಅಷ್ಟೇ. ಖುಷಿ ಆಗ ನಾನು ಗಂಡಸಲ್ಲಿ ಹುಟ್ಟೇನು ಒಂದು ಮನೆ ಕಟ್ಟಿದ್ದೀನಿ ಅನ್ನೋ ಒಂದು ಚಾಲೆಂಜಿಂಗ್ ಕಟ್ಟಿ ಅಷ್ಟೇ. ಅದು ದಾಖಲೆ ಆಗಲಿ, ದಾಖಲೆ ಉಳಿಯುತ್ತಲ್ಲ, ದಾಖಲೆ ಉಳಿಯುತ್ತೆ. ಯಾರು ಯೂಸ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಟೇಕ್ ದ ಚಾಲೆಂಜ್, ಡೋಂಟ್ ಕೀಪ್ ಇಟ್ ಆನ್ ಯುವರ್ ಶೋಲ್ಡರ್ಸ್. ಲಾಜಿಕ್ ಆಗ್ತೀವಿ, ಮೆಡಿಟೇಟ್, ಎಲ್ಲಿದೆಯೋ ಅಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡು ಶುರು ಮಾಡಿ. ಯು ವಾಚ್ ಇಟ್, ಇಟ್ ಇಸ್ ಡೆಫಿನೆಟ್ಲಿ ಆಗೋದು. ಕನಸಿನ ಮನೆ ಯಾರು ಕಟ್ಟಬೇಕು ಅಂದ್ಬಿಟ್ಟಿದ್ದೀರಾ, ಡೆಫಿನೆಟ್ಲಿ ಆಗುತ್ತೆ. ಎಷ್ಟು ಹಣ ಬೇಕು ಅಷ್ಟು ಅರ್ಥ ಆಯ್ತು. ಅವರೆಲ್ಲ ಬಿ ಸ್ಪೆಸಿಫಿಕ್ ವಾಟ್ ಯು ವಾಂಟ್. ಬ್ರ್ಯಾಂಡ್ ಕೂಡ ಸ್ಪೆಸಿಫಿಕ್ ಆಗಿರ್ಬೇಕು. ಬರೆಯೋದು ಮಾಡೋದು. ಯು ಕ್ಯಾನ್ ರೈಟ್ ಎಸ್ ಅನ್ ಅಫರ್ಮೇಷನ್. Written things are better than mind. Make a list of 5. Don't confuse your own mind. ಒಂದು ಪರ್ಸನಲ್, ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಪ್ರೊಫೆಷನಲ್, ಇನ್ನೊಂದು ಸೋಷಿಯಲ್, ಇನ್ನೊಂದು ಸ್ಪಿರಿಚುವಲ್. ಈ ಝೋನನ್ನು ಟಾಪ್ ಮೋಸ್ಟ್ ಪ್ರಯಾರಿಟಿ ಇವತ್ತಿಗೂ ಕೂಡ ನಾವು ಮಾಡ್ತಾ ಇದ್ದೀವಿ. ಐ ಥಿಂಕ್ ಶ್ರೀನಾಥ್ ಮಾಡ್ತೀನಿ. ಅಟ್ಲೀಸ್ಟ್ ಮೈಂಡ್ ಅದರ ಒಂದು ಪಿಂಕ್ ಸ್ಲಿಪ್ಪು, ಎಲ್ಲೋ ಸ್ಲಿಪ್ಪಲ್ಲಿ ಬರೆಯೋದು, ಏನೋ ಒಂದು ಕೋಡ್ ವರ್ಡ್ ಬರೀತೀನಿ ನಾನು ಇವತ್ತಿಗೂ ಬರೀತೀನಿ. ಎಲ್ಲೋ ಸ್ಲಿಪ್ಪಲ್ಲಿ ಅವತ್ತೆಲ್ಲ ಬುಕ್ ಇಟ್ಕೊತಾ ಇದ್ದೀನಿ ನಾನು. ಜ್ಞಾಪಕ ಇದೆಯಾ? ಬುಕ್ ಇಟ್ಕೊಂಡು ಥಿಂಗ್ಸ್ ಟು ಡೂ, ಇದಾಯಿತು. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು. ಇವಾಗೆಲ್ಲ ಮೊಬೈಲ್ ಬಂದಿದೆ. ಟು ಮಚ್ ಆಫ್ ಕನ್ಫ್ಯೂಷನ್. whoever wants to build a house, they take this law of attraction and think that you have it. First thing, don't go beyond, don't doubt yourself. ಆಮೇಲೆ ಸಂಘವನ್ನು ಸಂಘ ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಇಟ್. ಸಂಘ ಇಲ್ಲ, there is always a chance sucked into that. ಈಗೋಯಿಸ್ಟಿಕ್ ಸಂಘಗಳಿಲ್ಲ ತುಂಬ. ಕೆಲವರು ಬಾಡಿ ಲ್ಯಾಂಗ್ವೇಜ್ ಆ ಸಂಘಗಳೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲಿರಬೇಕು ಇದು ನಾಟ್ ಇನ್ ದ ಟಂಗ್, ನಾಟ್ ಇನ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಆ್ಯಕ್ಚುಲಿ ಹಂಗೆ ಮಾಡೋರು ಇಲ್ಲಿ ವೀಕ್ ಇರ್ತಾರೆ. ಅವಮಾನ ಮಾಡ್ತಾರೆ. ಆಮೇಲೆ ಕೇಳಿ, ಅವಮಾನ ಮಾಡಿದ್ರು ಸರ್ ನಿಮಗೆ, ಯಾವತ್ತೂ ದಾಖಲೆ ಮಾಡಿಲ್ಲ ನನ್ನ ಬುಕ್. ಅವಮಾನಗಳಾಗುತ್ತೆ, ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ, ನೀವು ಬೇಕು ಅಂತ ನೋವು ಕೊಡ್ತಾರೆ. ದಿಸ್ ಇಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಇಫ್ ಯು ವಾಂಟ್ ಟು ರೈಸ್ ಅಬೌವ್ ಆಲ್ ದಿಸ್, ದಿಸ್ ಇಸ್ ವಾಟ್ ಇಸ್ ನೀಡೆಡ್. ಸೀಕ್ರೆಟಿವ್ ಮೈಂಡ್, ಯುವರ್ ಥಾಟ್ಸ್, ಫೀಲಿಂಗ್ಸ್, ಯುವರ್ ಸಂಘ. ಎಷ್ಟು ಬೇಕು ಬಕೆಟಲ್ಲೇ ಯಾಕೊಂತ ತಗೊಳ್ತೀರಾ? ಬೇಕಾ ಬಕೆಟ್ ನೀರು ಕೇಳಿ ಸಿಗುತ್ತೆ. ಒಂದು ಸಿಂಟ್ಯಾಕ್ಸ್ ಟ್ಯಾಂಕ್ 5000 ಲೀಟರ್ಸ್ ಬೇಕು ಹೇಳಿ ಅದು ಸಿಗುತ್ತೆ ಐಶ್ವರ್ಯ. ಇಲ್ಲ ಪಂಪ್ ಹಾಕೊಂಡ್ಬಿಡ್ತೀನಿ ಬರ್ತಾನೇ ಇರುತ್ತೆ ಅಂದರೆ, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್ ಈಸ್ ಯು ಡಿಸೈಡ್ ವಾಟ್ ಯು ವಾಂಟ್. ನನಗೆ ಸಸ್ಟೈನ್ ಆಗಬೇಕು. ಶ್ಯೂರ್ ನೇಮ್ ಹಾಕೋಣ. ಎನಿ ಡೌಟ್? ಬೋತ್ ಥಿಂಗ್ಸ್ ಸಿಂಕ್. ನಾವು ಅವರು ನಮ್ಮದು ಸಿಂಕ್ ಆಯ್ತಾ? ತುಂಬ ಎತ್ತರದ ಲೆವೆಲ್ ಹೋದ್ರು ಅದೇ ಅಷ್ಟೇ. ಮನೆಯೂ ಬೇಡ ಅನ್ಸುತ್ತೆ. ಎಲ್ಲ ಆದಲ್ಲಿ ಇಷ್ಟೇ. ನಾನು ಒಂದು ದಿವಸ ಮಾರಬೇಕು. ನಮ್ಮ ಮನೆ ಪಕ್ಕದಲ್ಲಿ ಆ ಕಡೆ 3ನೇ ಮನೆ ಹೊಡಿತಾ ಇದ್ದಾರೆ ಪ್ರತಿದಿನ. ಒಂದು ದಿವಸ ನೋಡಿದೆ ಮೇಲಿಂದ ಹೊಡಿತಾ ಇದ್ದೆ ಹಾಕೊಂಡು ಚಮಟಿಲಿ. ಇವತ್ತು ನೋಡಿದ್ರೆ ಆಗಲೇ JCB ಎತ್ಬಿಡ್ತಾವೆ. ನಮ್ಮ ಮನೆಗೆ ಒಂದು ದಿವಸ ಹೋಗ್ಬಿಡ್ತಲ್ಲ ಈಗ 25-30 ವರ್ಷ ಅಲ್ವಾ? ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಹಂಗಾದ್ರೆ ನೀವು ಅನುಭವದ ಜೊತೆ ಇರೋದೇ ಇಲ್ಲ. ದಟ್ ಮೀನ್ಸ್ ಯು ಆರ್ ಅಂಡರ್ಸ್ಟಿಮೇಟಿಂಗ್ ಯುವರ್ ಓನ್ ಸೆಲ್ಫ್ ಆ್ಯಂಡ್ ನೆಗೇಷನಲ್ಲೇ ಇರ್ತೀರ. ಬೇಡ ಬೇಡ. ಈಗ ಒಬ್ಬ ಮದುವೆ ಆಗಿದೆ, ನಾನು ಮದುವೆ ಆಗಬೇಕಾಗಿತ್ತು ಯಾವ ಟೈಮಲ್ಲಿ ಆಗಿರಲ್ಲ. 50 ವರ್ಷ ಈಗ ಯಾರೂ ಆಗಲ್ಲ. ಅಲ್ಲ ಯಾವ ಆಗಬೇಕಾಗಿತ್ತು.
ಹಾಗಾಗಿ ನಾನು ಮನೆ ಕಟ್ಟಬೇಕಾಗಿತ್ತು. ಆ ಒಂದು ಗಿಲ್ಟ್ ಬೇಡ, ಕಟ್ಬಿಡಿ. 40-60 ಕಟ್ಟಿ, whatever the want. ಒಂದೇ ನಿಮಿಷ ದಯವಿಟ್ಟು ಪ್ಲೀಸ್ ಕ್ಲೋಸ್ ಯುವರ್ ಐಸ್.